ನೋಡಿ ಇದೆಲ್ಲ 1937 ಮಿಷನ್ಸ್ ಇದನ್ನು ಯೂಸ್ ಮಾಡ್ತಾ ಇದೀವಿ ಈಗ ನಮ್ಮ R&D ಪರ್ಪಸ್ ಯೂಸ್ ಮಾಡ್ತೀವಿ. ಇದು ಹಾರ್ಡ್ವುಡ್ ಇಷ್ಟೇ ಇರುತ್ತೆ ಇದು. ಅಂದರೆ ಇದು 15 ವರ್ಷದ ಮರ ಇದು ಎಲ್ಲಿ ಸಿರ್ಸಿ ಹತ್ರ ಯಲ್ಲಾಪುರ. ಸೊ ಅಲ್ಲಿ ಏನಂದ್ರೆ ರೈನಿ ಏರಿಯಾ ಅದು. ನೋಡಿ ಇದು ನನ್ನ ಸೆಕ್ಷನ್ ತುಂಬಾ ಮಳೆ ಬೀಳುತ್ತಲ್ಲ ಅಲ್ಲೆಲ್ಲ ಬರಲ್ಲ. ಸೊ ಇದೆಲ್ಲ ನಾನು ರೈತರಿಗೆ ಅದೇ ಹೇಳೋದಕ್ಕೆ ಇಟ್ಟಿದ್ದೀನಿ. ಇದೆಲ್ಲ ನಮ್ದಿದು ಇಲ್ಲೇ ಬಿದ್ದಿತ್ತಲ್ಲ ಅದು ಸ್ವಲ್ಪ ನೋಡಿ ಇಷ್ಟು ಹಾರ್ಡ್ವುಡ್ ನಮ್ಗೆ ಯೂಸ್ ಆಗುತ್ತೆ. ಇದೆಲ್ಲ ಇಷ್ಟೇನಾ ಇಲ್ಲಿ ಮಾರ್ಕ್ ಮಾಡಿದ್ರಲ್ಲ ಅಷ್ಟ ಅಂದ್ರೆ ಅದು ಚೆನ್ನಾಗಿ ಬಂದಿಲ್ಲ. 15 ವರ್ಷಕ್ಕೆ ತುಂಬಾ ದಪ್ಪ ಬರುತ್ತೆ. ಅದಲ್ಲಿ ಮಳೆ ಬಿದ್ದು ಗ್ರೋತ್ ಆಗದೇನೆ ನೆರಳು ಬಿದ್ದು ಕಾಡಲ್ವಾ ಅಲ್ಲಿ. ಕ್ವಾಲಿಟಿ ಚೆನ್ನಾಗಿರೋದು ಯಾವ್ದು ಇದೆ ಸರ್? ಚೆನ್ನಾಗಿರೋ ವುಡ್ ಇಟ್ಟಿಲ್ಲ ನಾನು ಫೋಟೋದಲ್ಲಿ ತೋರಿಸ್ತೀನಿ ಬೇಕಾದ್ರೆ. ಸರಿ ಸರ್ ಆಯ್ತು ಓಕೆ. ಇಲ್ಲ ಅದ್ರಲ್ಲಿ ಬರುತ್ತೆ ಇನ್ನು ಹಾರ್ಡ್ವುಡ್ ತೋತಿರ ಬೇರೆದು. ನೋಡಿ ಗ್ರೋಮೋರ್ ಸ್ಯಾಂಡ್ ಅದ್ರ ಜೊತೆಗೆ ಅದನ್ನು ತೋರಿಸಿ ಬುಕ್ ನಾವು ರೈತರಿಗೆ ಅಲ್ಲಿ ವಿಡಿಯೋದಲ್ಲೇ ಮಾಡ್ತಾರೆ. ಚಿಕ್ಕ ಮಿಷನ್ ಎಲ್ಲ ಇದು ದೊಡ್ಡ ಸ್ಟೋರಿ. ಇದು 1937 ಅಲ್ಲಿ ಕೊಟ್ಟಿದ್ದೆ SC ಶಾಸ್ತ್ರಿ ಅವ್ರಿಗೆ. ಅವಾಗಿಂದ ಹಂಗೆ ಇಟ್ಕೊಂಡಿದ್ದೀರಾ? ಇನ್ನು ವರ್ಕ್ ಆಗುತ್ತೆ ಸರ್? ವರ್ಕ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಮಾಡಿದೀವಿ ಇಲ್ಲಿ ಒಂಚೂರು ಬಂದು ನೋಡಿ. ಇದು ನೂಡಲ್ಸ್ ತಗೋತೀವಿ. ಸೋಪ್ ನೂಡಲ್ಸ್ ಅಲ್ಲಿ ಇದೆಯಲ್ಲ ಅದು 1 kg. ಇವಾಗ ನಾವು ಹೊಸ ಪರ್ಫ್ಯೂಮು ಕೊಡಿ ಸ್ವಲ್ಪ. ಅದು ನೂಡಲ್ಸ್ ಯಾವುದು? ನಾನು ನೂಡಲ್ಸ್ ಅಂತ ಹೇಳಿದ್ರೆ ತಿನ್ನೋದು ಅನ್ಕೋಬಿಡ್ತೀವಿ. ಇದು ನೂಡಲ್ಸ್ ನೋಡೋಣ. ಸೋಪ್ ನೂಡಲ್ಸ್. ಸೋಪ್ ನೂಡಲ್ಸ್ ಓಕೆ. ಮುಟ್ಬೋದಾ ನಾನು? ಕರ್ಪೂರ ತರ ಇದೆಯಲ್ಲ ಸರ್? ಸೋಪ್ ಇದೇನೆ. ಇದಕ್ಕೆ ನೀವು ಯಾವ ಸೋಪ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಓಕೆ. ಇದನ್ನೆಲ್ಲ ನೀವು ಟೆಸ್ಟ್ ಎಲ್ಲ ಮಾಡಿ ಇದಕ್ಕೆ ಹಾಕಿ ಪರ್ಫ್ಯೂಮು ಎಲ್ಲ ಹಾಕಿ ಈಗ ನಾವು ಹೊಸ ಪರ್ಫ್ಯೂಮ್ ಮಾಡ್ತೀವಿ. ಹೊಸ ಪರ್ಫ್ಯೂಮ್ ಮಾಡಿದಾಗ ಅದು ಹೆಂಗೆ ಬರುತ್ತೆ, ಸೋಪ್ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೋಡಿ ಇದ್ರಲ್ಲಿ 1 kg ಹಾಕಿ ಮಾಡ್ತೀನಿ. 1 kg ಹಾಕಿ ಇಲ್ಲಿ 50% ಮಿಕ್ಸ್ ಆಗಿರುತ್ತೆ. ಈ ಮಿಲ್ಲಿಂಗ್ ಅಲ್ಲಿ ಹಾಕಿದ್ರೆ ಇಲ್ಲಿ 100% ಮಿಕ್ಸಿಂಗ್ ಬರುತ್ತೆ. ಕಲರು ಎಲ್ಲ ಬೇರೆ ಬೇರೆ ಹಾಕ್ತಿವಲ್ವಾ. ಇದಾದ್ಮೇಲೆ ಇದು ಪ್ಲೋಡರ್ ಅಂತ. ಈ ಪ್ಲೋಡರ್ ಹಾಕ್ತಿವಿ ಇದನ್ನ. ಈ ರಿಬ್ಬನ್ ಬರುತ್ತೆ. ಈ ರಿಬ್ಬನ್ ತೆಗೆದು ಇಲ್ಲಿ ಒಂಚೂರು ಹಸಿ ಸೋಪ್ ಕೊಡೆ. ಅಂದ್ರೆ ಹಳೇದು ನೋಡ್ಲಿಕ್ಕೆ ನಮ್ಗಿರೋದು ಇದು ನೋಡಿ. ಇದು 1 ಟೇಬಲ್ ಅಲ್ಲಿ ನಾನು 1 ಡಿಸ್ಟ್ರಿಕ್ಟ್ ಸೋಪ್ ಸಪ್ಲೈ ಮಾಡಬಹುದು ಬೇಕಾದ್ರೆ. ಆ ತರ ಅಷ್ಟು ಕೆಪಾಸಿಟಿ ಇದೆ. ನೋಡಿ ಇದೆಲ್ಲ ಗ್ರಾನೈಟ್. ಇದು ಅವಾಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿದೆ. ಈ ಜರ್ಮನ್ ಅಲ್ಲಿ ಮಾಡಿದ್ದು. ಕಬ್ಬಿಣನಲ್ಲ. ನೋಡಿ ಹಿಂಗ್ ರಿಬ್ಬನ್ ಬರುತ್ತೆ. ಪರ್ಫೆಕ್ಟ್ ಆಗಿ ಬರುತ್ತೆ ಮ್ಯಾಚಿಂಗ್. ಈಗ ಯಾವುದೇ ಕಲರ್ ಆದ್ರೂ ಗ್ರೀನ್ ಕಲರು ಯೆಲ್ಲೋ ಕಲರು ಕಲರ್ಸ್ ಡಿಸ್ಪರ್ಸ್ ಆಗುತ್ತೆ ನೀಟಾಗಿ. ಇದೆಲ್ಲ ನೀವು SCP ತೆಗೆದಿರ್ತಿರೋದು. ಸೋಪ್ ಪ್ಲಾಂಟ್ ಅಲ್ಲಿ ತೆಗ್ದಿಲ್ವಾ? ತೆಗ್ದಿದ್ದೀವಿ ಸರ್. ಅಲ್ಲೆಲ್ಲ ದೊಡ್ಡದಿರುತ್ತೆ ಚಿಕ್ಕದು. ನೋಡಿ ಇದನ್ನ ತೆಗೆದು ಇಲ್ಲಿ ಹಾಕ್ತಿವಿ. ಇಲ್ಲಿ ಹಾಕಿದ್ಮೇಲೆ ಇದು ಕಂಟಿನ್ಯೂ ರನ್ ಆಗುತ್ತೆ. ಅಲ್ಲಿ ನೋಡಿದ್ರಲ್ಲ SCP ನಲ್ಲಿ ಕಂಟಿನ್ಯೂ ಸೋಪ್ ಬರ್ತಾ ಇರುತ್ತೆ. ಅದು ಕಟ್ ಮಾಡ್ತಾ ಇರುತ್ತೆ. ಓಕೆ. ಮುಂಚೆ ಮಾಡಿದ್ರೆ ಪ್ರೋಸೆಸ್ ರಾಜರ ಕಾಲದಲ್ಲಿ. ಇಲ್ಲ ಇದು ರಾಜರ ಕಾಲದಲ್ಲಿ ಅನ್ನೋದಕ್ಕಿಂತ ಅವಾಗೆಲ್ಲ ಬರೀ ಹ್ಯಾಂಡ್ ಮೇಡ್ ಆಗಿ. ಇದು ಮೆಷಿನ್ ಇಲ್ಲಿ ಬರುತ್ತೆ. ಕಂಟಿನ್ಯೂ ರಾಡ್ ಬರುತ್ತೆ ಇಲ್ಲಿ. ಅದನ್ನ ಕಟ್ ಮಾಡಿ ಇಲ್ಲಿ ಸ್ಟ್ಯಾಂಪಿಂಗ್ ಮಾಡ್ತೀನಿ. ಯಾಕೆಂದ್ರೆ ಇಲ್ಲಿ ಬರೀ 1 kg ಮಾಡೋದು. ಇದು 1 kg ಲಿಮಿಟ್. ಈ 1 kg ಲಿಮಿಟ್ ಅಲ್ಲಿ ಹಿಂಗ್ ಮಾಡ್ತಾ ಇದ್ದಾನೆ. ಏನಾಯ್ತು ಆಮೇಲೆ ಈಗ ಮೀಟಿಂಗ್ ಕೊಡ್ಬೇಕು ಅಂದ್ರೆ ಅದು 5 kg 10 kg ಮಿಷಿನ್ ತಗೊಂಡೆ. ಅದಾದ್ಮೇಲೆ ಹಂಗೆ 25 ತಗೊಂಡೆ. ಈಗ 25 kg ನಲ್ಲಿ ಈಗ ಟನ್ ಗಟ್ಟಲೆ ಉಡಿಸ್ತಾ ಇದೀವಿ. ಇದೆಲ್ಲ ಅವಾಗಿಂದೆ? ಇದೆಲ್ಲ ಅವಾಗಿಂದೆ. ಓಕೆ. ಫಿಕ್ಸ್ಡ್. ನೋಡಿ ಇದು ಹಿಂಗ ಸೋಪ್ ಅಲ್ಲಿ ಇಟ್ಬಿಟ್ಟು ಹಿಂಗ್ ಹೊಡೆದ್ರೆ ಸೋಪ್ ಬರುತ್ತೆ. ಅಚ್ಚು ಇಲ್ಲೇ ಇದೆಯಲ್ಲ. ಸೋಪ್ ಕೊಡು ತೋರ್ಸು. ಓಕೆ. ಈ ಶೇಪ್ ಆಲ್ರೆಡಿ ಇದೆ. ಅದೇ ಯಾವ್ದು ಬೇಕಾದ್ರೂ ಇಡಿ. ಉಲ್ಟಾ ಇಡಿ. ಇದು ಯಾಕೆ ಗೊತ್ತಾ ಮೇಡಮ್? ಇದು ನಾವು ಅಲ್ಲಿ ಕಂಟಿನ್ಯೂ ಬರುತ್ತಲ್ವಾ, ಅದನ್ನ ಕಟ್ ಮಾಡಿ ಇದನ್ನ ಸ್ಟ್ಯಾಂಪ್ ಮಾಡೋದಕ್ಕೆ. ಹಿಂದೆ ಹೋಗಿ ನೋಡಿ ಹಿಂಗೆ ಸ್ಟ್ಯಾಂಪ್ ಮಾಡಿ. ನೋಡಿ ಇದು ಹೊಸದಾಗಿ ಕೊಡ್ಸೋರು ನನಗೀಗ. ನಿಮಗೆ ಮೊದ್ಲಿರ್ಲಿಲ್ಲ ಇದು. ಇಲ್ಲಿವರೆಗೂ ಇತ್ತು ಅಷ್ಟೇ. ಎಷ್ಟು ಗ್ರಾಮ್ಸ್ ಸರ್ ನೀವು ಇಲ್ಲಿ ಸೋಪ್ ಮಾಡೋದು? 20 ಗ್ರಾಮ್ಸ್. ಪುಟಾಣಿದು. ನೋಡ್ರಿ ನಾವಿಲ್ಲ ರೆಸಾರ್ಟ್ ರೆಸ್ಟೋರೆಂಟ್ಗಳು ಎಲ್ಲ ಕಸ್ಟಮೈಸ್ಡ್ ಎಲ್ಲ ನೋಡ್ತೀವಲ್ಲ. ಕಸ್ಟಮೈಸ್ ಇದಾ ಅಲ್ಲ? ಎಷ್ಟು ಗ್ರಾಮ್ ಇರುತ್ತೆ? 20 ಗ್ರಾಮ್ ಇದು. ಇದು ರೆಗ್ಯುಲರ್ ಮಾರ್ಕೆಟ್ಗೆ ಹೋಗುತ್ತಿದ್ದು. ಓಕೆ. ನೋಡಿ ಓಕೆ ನೈಸ್. ವಾವ್. ಇದು ಇವಾಗ ಕೊಡೋಕ್ಕಾಗ್ತಿಲ್ಲ. ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ. ನೋಡಿ ಅಷ್ಟಕ್ಕೆ ಆ ಗೋಡೆ ಇದೆಯಲ್ಲ ಅಷ್ಟಕ್ಕೆ ಇದ್ದಿತ್ತು. ನಾನು ಒಬ್ಬನೇ ಕುತ್ಕೋತಾ ಇದ್ದೆ. ಅದಾದ್ಮೇಲೆ ನಾನು ಈ ಥರ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಂಡು ಇದನ್ನು ಕೊಡಿಸಿದ್ರು. ನೋಡಿ ಇದಾದ್ಮೇಲೆ 10 kg ಅದಕ್ಕೆ ತೊಗೊಂಡೆ. ಅದು 1 kg ಆದ್ಮೇಲೆ 10 kg ಇದು ಅದ್ರಲ್ಲಿ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇದು ಕೊಡಿಸಿದ್ರು. ಇವಾಗ ಈ MD ಅವ್ರು ಬಂದಮೇಲೆ ಅದು ಕೊಡಿಸಿದ್ದಾರೆ. ಸೊ ನನ್ನ ರಿಟೈರ್ಡ್ ಆಗೋಷ್ಟು ಕರೆಕ್ಟಾಗಿ ಸೆಟ್ರೇಟ್ ಮಾಡಿಕೊಟ್ಟಿದ್ದೀನಿ. ನೋಡಿ ಇದರಲ್ಲೆಲ್ಲ ಬೈ ಹ್ಯಾಂಡ್ ಹೊಡಿತಾ ಇದ್ವಿ ಇಷ್ಟು ದಿನ. ಅವಾಗ ಈಗ ಹೋದ ತಿಂಗಳು ಬಂತದು. ಇವಾಗ ನೋಡಿ ಅಲ್ಲೊಂದಿದೆ ಇಲ್ಲೊಂದಿದೆ. ನಮ್ಗೆ ಯಾವ್ದು ಬೇಕು ಅದು ಹೊಡಿತಾ ಇದ್ವಿ. ಓಕೆ ಸರ್. ನಾನು ಅನ್ಕೊಂಡೆ ಇವಾಗ್ಲೂ ನೀವು ಯೂಸ್ ಮಾಡ್ತಲ್ಲ ಇದೆಲ್ಲ ಹಳೇದು ಅಲ್ಲ. ಇವಾಗ ಯಾಕೆ ಇಲ್ಲಿ ನಾನು ಇದನ್ನ ಮ್ಯಾನ್ಯುವಲ್ ಯೂಸ್ ಮಾಡ್ತೀನಿ ಅಂದ್ರೆ ನಂದು ಇಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ನಾವು ತುಂಬಾ ಏನು ಜಾಸ್ತಿ ಮಾಡಲ್ವಲ್ಲ. ಇವಾಗ ಅದು ಬಂದ ಮೇಲೆ ಜಾಸ್ತಿ ಮಾಡ್ತಾ ಇದ್ವಿ. ಅದಕ್ಕೆ ಆಟೋಮೆಟಿಕ್ ಕೊಡ್ಸಿದ್ರು. ಇಷ್ಟು ದಿನ ಇದರಲ್ಲೇ ಮಾಡ್ತಾ ಇದ್ವಿ. ಇದು KSTDC ಮತ್ತೆ ಜಂಗಲ್ ಆರ್ಟ್ ಇದೆಲ್ಲ ಕಳಿಸ್ತಾ ಇದ್ವಿ. ಪರ್ ಮಂತ್ 1 ಲಕ್ಷ ಪೀಸು ಇದರಿಂದ ಕಳಿಸ್ತೀವಿ. 1 ಲಕ್ಷ ಪೀಸ್ ಪರ್ ಮಂತ್. ಓಕೆ. ಹಾಗಾದ್ರೆ ಈ ತರ ಚಿಕ್ಕ ಸೋಪೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ? ತುಂಬಾ ಮಾಡ್ತೀವಿ. 2 ಲಕ್ಷ 3 ಲಕ್ಷ. ನೋಡಿ ಅಲ್ಲಿದೆ ತೋರ್ಸ. 30 ಗ್ರಾಮ್ಸ್ ಕೊಡೋರಿಗೆ. ಓಕೆ. ಕಸ್ಟಮೈಸ್ಡ್. ನೋಡಿ ಇದನ್ನ ನಮ್ದು ಹಾಕ್ತೀವಲ್ವ ಇದನ್ನ ಆ ಕಾರ್ಟೂನ್ಗೆ ಒಂದ್ ಕಡೆ ಅವ್ರು ಯಾವ್ದು ಕೇಳ್ತಾರೆ ಒಂದ್ ಕಡೆ ನಮ್ದು ಇರುತ್ತೆ KSDL. ಇನ್ನೊಂದ್ ಕಡೆ ಅವ್ರು ಯಾರು ಬೈಯರ್ ಇರ್ತಾರೆ ಅವ್ರ ಅಡ್ರೆಸ್ ಹಾಕ್ತಾರೆ.
KTDC, ಇವಾಗ ಹೋಟೆಲ್ ರೆಸಾರ್ಟ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಜಂಗಲ್ ಲಾಡ್ಜು, ಆಮೇಲೆ ಮೈಸೂರಿಗೆ ತುಂಬ ಹೋಗ್ತಾ ಇತ್ತು. ಇವಾಗ ಆರ್ಡ್ರ್ ಬರ್ತಾ ಇಲ್ಲ. ಮೊದಲು ಮುಂಬೈ ಹೈದ್ರಾಬಾದ್ಗೂ ಕಳಿಸ್ತಾ ಇದ್ದೆ ವೈಟ್ದು. ಕೂಡ ನೋಡಿ ಕಾರ್ಟೂನ್, ಇದು ಕರ್ನಾಟಕ ಟೂರಿಸಮ್ಮು. KSTD ಜಂಗಲ್ ಲಾಡ್ಜು ಇದೆ. ಇವೆರಡಕ್ಕೂ ಕೊಡ್ತಾ ಇದ್ವಿ. ಈಗಲೂ ಹೋಗ್ತಾ ಇದೆ. 11 ಲಕ್ಷ ಪೀಸ್ ಕಳಿಸ್ತೀವಿ. ಸೂಪರ್. ಟ್ರಾವೆಲರ್ಸ್ ಯಾರಾದ್ರೂ ಬಂದ್ರೆ ಈಸಿ ಆಗುತ್ತಲ್ಲ. ಅವ್ರು ಇದು ನಾವು ಅವ್ರು ಕೊಡ್ತಾರೆ ಅವ್ರ ಗೆಸ್ಟ್ಗೆ, ಅದೇ ಕಸ್ಟಮರ್ಸ್ ಇರ್ತಲ್ಲ ಅವರು. ಥ್ಯಾಂಕ್ ಯು ಸರ್. ತುಂಬ ಉಪಯುಕ್ತ ಆದಂಥ ಮಾಹಿತಿಯನ್ನು ರೈತರಿಗೂ ಕೊಟ್ರಿ, ಜನಗಳಿಗೂ ಕೊಟ್ರಿ. ಅದೇ ರೀತಿಯಾಗಿ ಇಲ್ಲಿ ಸಾಬೂನು ತಯಾರಿಕೆ ಬಗ್ಗೆ ಹಳೆಯ ಕಾಲದಲ್ಲಿ ಯಾವ ರೀತಿ ಅಂದರೆ ಇಲ್ಲಿ ಆರಂಭದ ಘಟ್ಟದಲ್ಲಿ ಯಾವ ರೀತಿ ಇತ್ತು ಅಂತಲೂ ಹೇಳಿದ್ರಿ. ಮತ್ತು ನೀವು ಕೂಡ ಬಿಡುವಿಲ್ಲದೆ ದುಡಿತಾ ಇದ್ದೀರಾ. ನಿಮ್ಮ ಇನ್ನಷ್ಟು ಶಕ್ತಿ ಕೊಡಲಿ ದೇವರು ಅಂತ ನಾನು ನಿಮ್ಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವಳಲ್ಲ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ. ನೀವು ನಮ್ಮೂರವರು ಅಂತ ಹೇಳಿ ಮತ್ತೆ ಖುಷಿ ಆಯ್ತು.